ನಂಗೆ 31 ವರ್ಷ. ನನ್ನ ಕ್ವೆಶ್ಚನ್ ಏನಂದ್ರೆ ಸ್ಟಾಕ್ ಮಾರ್ಕೆಟ್‌ನ ಅಥವಾ ಇನ್ವೆಸ್ಟ್‌ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನ ಫುಲ್ ಟೈಮ್ ಆಗಿ ತಗೊಳ್ಬೇಕಂದ್ರೆ ಏನೇನ್ ರಿಕ್ವೈರ್ಮೆಂಟ್ಸ್ ಟಿಕ್ ಆಗಿರ್ಬೇಕು? ಅಂದ್ರೆ ಬೇಸಿಕ್ ಮಿನಿಮಮ್ ಇಷ್ಟಿದ್ರೆ ಅಥವಾ ಇಷ್ಟು ಎಕ್ಸ್‌ಪೀರಿಯನ್ಸ್ ಇದ್ರೆ ಅಥವಾ ಇಷ್ಟು ಪ್ರಾಫಿಟ್ ಮಂತ್ಲಿ ಇದ್ರೆ ಫುಲ್ ಟೈಮ್ ತಗೋಬಹುದು. ಆ ತರ ಏನಾದ್ರು ಖಂಡಿತ ಮೈಲ್‌ಸ್ಟೋನ್ ಇದೆಯಾ? ಖಂಡಿತ ಇದೆ, ಹೇಳ್ತೀನಿ. ಬಟ್ ಒಂದನ್ನು ಡಿಸ್ಕ್ಲೈಮರ್ ಥರ ಅಥವಾ ಸ್ಪೆಷಲ್ ನೋಟ್ ಅನ್ನೋ ಥರ ಇಟ್ಕೋಬೇಕಾಗ್ಬೋದು ಇದನ್ನು ಕೇಳಬೇಕಾದ್ರೆ. ಏನಂದರೆ, ನೀವು ಇಷ್ಟರಲ್ಲೇ ಈ ವಿಚಾರಗಳನ್ನು ಬೇರೆ ಬೇರೆ ಕಡೆ ಕೇಳಿರೋ ಸಾಧ್ಯತೆ ಇದೆ. ಯೂಟ್ಯೂಬಲ್ಲಿ ಎಷ್ಟೋ ಜನ ಹೇಳಿರ್ತಾರೆ, ಅವ್ರು ಹೇಳಿರ್ತಾರೆ, ಇವ್ರು ಹೇಳಿರ್ತಾರೆ, ಎಲ್ಲ ನಡೆದಿರುತ್ತೆ. ಅದನ್ನು ಪಕ್ಕಕ್ಕೆ ಇಡಬೇಕಾಗತ್ತೆ. ಯಾಕಂದರೆ ಬಹುತೇಕ ಅವ್ರು ಹೇಳೋ ಥರ ನಾನು ಹೇಳೋದು ಇರೋದಿಲ್ಲ. ಸರಿ ಸರ್. ಓಕೆ, ಮೊದಲನೇದಾಗಿ ಇಲ್ಲಿ ನೆಟ್ವರ್ತ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಲ್ಲ, ನೆಟ್ವರ್ತ್ಗೂ ಮಾರ್ಕೆಟಲ್ಲಿ ಟ್ರೇಡ್ಗೂ ಏನು ವ್ಯತ್ಯಾಸ ಅನ್ನೋ ಪ್ರಶ್ನೆ ಬರ್ಬೋದು, ಅದು ನಂತರ ಗೊತ್ತಾಗತ್ತೆ. ಮೊದಲನೇದು ನೆಟ್ವರ್ತ್. ರೀಸನ್ ಸ್ಟ್ರಾಂಗ್ ಅಥವಾ ಇಂಪಾರ್ಟೆಂಟ್ ರೀಸನ್, ಮಾರ್ಕೆಟ್ ದುಡ್ಡಿಲ್ಲದೆ ಇರೋರಿಗೆ ದುಡ್ಡನ್ನು ಕೊಡೋದಿಲ್ಲ. ಅಲ್ಲ, ದುಡ್ಡು ಬೇಕು ಅಂತಲೇ ಬರೋರು, ದುಡ್ಡು ಇಲ್ದಿರೋರೇ ಬರೋರು. ನೀವು ನೋಡಿದ್ರೆ ದುಡ್ಡು ಇಲ್ದಿರೋರಿಗೆ ಕೊಡೋದಿಲ್ಲ ಅಂತ ಹೇಳ್ತಿರಲ್ಲ ಅಂತ ಅನ್ಬೋದು. ಇದೇ ಗುಟ್ಟು. ದುಡ್ಡು ಇಲ್ಲದೆ ಇರೋರಿಗೆ ಮಾರ್ಕೆಟ್ ಕೊಡೋದಿಲ್ಲ, ಮಾರ್ಕೆಟ್ ಕೊಡೋದು ದುಡ್ಡಿರೋರಿಗೆ ಮಾತ್ರ. ಅಂದರೆ ಒಂದಿಷ್ಟಾದರೂ ಇದ್ದರೆ ಅದು ಕೊಡ್ತಾ ಹೋಗುತ್ತೆ. ಬಹಳ ಕಡಿಮೆ ಇದೆ, ಅದರಲ್ಲಿ ತುಂಬ ದುಡ್ಡು ಮಾಡಿಬಿಡ್ಬೇಕು ಅಂತ ಯಾರು ಬರ್ತಾರೋ, ಅಂದರೆ ದುಡ್ಡು ಇಲ್ಲದೆ ದುಡ್ಡು ಮಾಡಬೇಕು ಅಂತ ಯಾರು, ಅವರಿಗೆ ಕೊಡೋದಿಲ್ಲ, ಅವ್ರ ಹತ್ರ ಇರೋದನ್ನು ಕಿತ್ತುಕೊಂಡು ಕಳಿಸುತ್ತೆ. ಮೊದಲನೇ ಪಾಯಿಂಟ್. ಅಂದರೆ ಇಲ್ಲಿ ದುಡ್ಡು ಇರೋರು ಯಾರು, ಇಲ್ಲದೆ ಇರೋರು ಯಾರು ಅನ್ನೋ ಪ್ರಶ್ನೆ ಬಂದ್ಬಿಡ್ಬೋದು. ಅದಕ್ಕೆ ಉತ್ತರ ಒಂದೇ. ಎಲ್ಲರ ಹತ್ರ ಬೇರೆ ಬೇರೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಡಿಫ್ರೆಂಟ್ ನಂಬರ್ ಇರುತ್ತೆ. ಅಲ್ಲಿ ಅವರವರ ನಂಬರಿಗೆ ತಕ್ಕಂತೆಯೇ ವ್ಯವಹಾರ ಮಾಡಿದ್ರೆ ಅದು ಅಷ್ಟಿದೆ ಅಂತ ಲೆಕ್ಕ. ಈಗ 10,000 ಇದ್ದೊಂದು 3 ಲಕ್ಷದ ವ್ಯವಹಾರ ಕೊಟ್ಟರೆ ಅದು ಇಲ್ಲ ಅಂತ ಅರ್ಥ. ಹಾಗಾಗಿ ಇಲ್ಲಿ ಯಾರ ಹತ್ರ ದುಡ್ಡಿದೆಯೋ ಅಥವಾ ಎಷ್ಟು ದುಡ್ಡಿದೆಯೋ ಅದಕ್ಕೆ ತಕ್ಕಂತೆ ಕೊಡುತ್ತೆ. ಹಾಗಾಗಿ ಪ್ರೊಫೆಷನಲ್ ಟ್ರೇಡರ್ ಆಗಬೇಕು ಅಂದರೆ ಕ್ಯಾಪಿಟಲ್ ಸ್ವಲ್ಪ ದೊಡ್ಡದಿರಬೇಕು. ಎರಡನೇ ಪಾಯಿಂಟ್ ಇದು. ಫಸ್ಟ್ ಪಾಯಿಂಟ್ ನೆಟ್ವರ್ತ್, ಇದು ಸೆಕೆಂಡ್ ಪಾಯಿಂಟ್. ಸ್ವಲ್ಪ ಕ್ಯಾಪಿಟಲ್ ದೊಡ್ಡದಿರಬೇಕು. ಹಾಗೆ ಕಂಟಿನ್ಯೂಸ್ ಲಾಭ ಅನ್ನೋದು ಮಾರ್ಕೆಟಲ್ಲಿ ಇರೋದಿಲ್ಲ. ಯಾಕಂದರೆ ಮಾರ್ಕೆಟ್ ಬಿಹೇವಿಯರ್ ಆ ಥರ ಒಂದೇ ಥರ FD ಥರ ಮೂವ್ ಆಗೋದಿಲ್ಲ. ಒಂದಿಷ್ಟು ಕಾಲ ಒಳ್ಳೆ ಲಾಭ ಬರುತ್ತೆ, ಮತ್ತೊಂದು ಸ್ವಲ್ಪ ಕಾಲ ಲಾಭ ಬರದೇ ಇರ್ಬೋದು, ಕೆಲವೊಮ್ಮೆ ಸ್ವಲ್ಪ ನಷ್ಟನೂ ಆಗ್ಬೋದು. ಇವೆಲ್ಲ ಓವರಾಲ್ ಎಷ್ಟು ಲಾಭ ಬಂದಿದೆ ಅನ್ನೋದನ್ನು ಕನ್ಸಿಡರ್ ಮಾಡಬೇಕೆ ಹೊರತಾಗಿ, ಅಂದರೆ ಒಂದು ಅಟ್ಲೀಸ್ಟ್ 3 years ಅದನ್ನು ಕನ್ಸಿಡರ್ ಮಾಡಿದ್ರೆ ಲಾಭ ಅಂತ ಹೇಳ್ಬೋದು. ಇಲ್ಲ ಅಂದರೆ ಈಗ 1 ವರ್ಷ ಬಂತು ಅಂದರೆ ಇದೇ ಯಾವತ್ತೂ ಬರ್ತಾ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಕೇವಲ 6 ತಿಂಗಳ ಲಾಭ ಬಂದಿದೆ ಅನ್ನೋದನ್ನು ಕನ್ಸಿಡರ್ ಮಾಡಿ, ಅಥವಾ 1 ವರ್ಷ ಬಂದಿದೆ ಸಾಕಾಗೋದಿಲ್ಲ. ಮಿನಿಮಮ್ 3 ವರ್ಷದ ಲಾಭವನ್ನು, ಅದೊಂಥರ ನಂಬರ್ ಡೀಸೆಂಟ್ ಆಗಿದ್ದರೆ ಆಗ ತೀರ್ಮಾನ ಮಾಡ್ಬೋದು. ಮೂರನೇ ಪಾಯಿಂಟ್. ಹಾಗೆ ನಾಲ್ಕನೇದು ಸಮಯದ ಬಗ್ಗೆ ಈಗಾಗಲೇ ಬಂತು ಈ ಮೂರನೇ ಪಾಯಿಂಟಲ್ಲಿ. ಸ್ಟಿಲ್ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಮಿನಿಮಮ್ 5 years ಆಗಿರಲಿ. ಅಲ್ಲ, ಇಷ್ಟೆಲ್ಲ ಬಂದುಬಿಟ್ಟಿದೆ, ಬೇಕಾದಷ್ಟು ಮಾಡಿಬಿಟ್ಟಿದ್ದೀನಿ ಅಂತ ಹೊರಟ್ರೂ ಹೇಳ್ಬೋದು 3 ವರ್ಷ ಆಯಿತು, ಇನ್ನೇನು ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಆಯಿತು, ಇಷ್ಟು ಸಾಕಾಗಲ್ವ ಅಂತ. ಇಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ಅದೊಂದಿಷ್ಟು ಸೈಕಲ್ಗಳನ್ನೆಲ್ಲ ತೋರಿಸ್ಬೇಕು. ಸಾಮಾನ್ಯ ಮೇಜರ್ ಆಗಿರುವಂಥ ಸೈಕಲ್ಗಳೆಲ್ಲ ಗೊತ್ತಾಗೋದಕ್ಕೆ, ಅದರ ಟ್ರಿಕ್ಗಳು ಇವೆಲ್ಲ ಗೊತ್ತಾಗೋದಕ್ಕೆ 3 years ಸಾಕಾಗತ್ತೆ. ಅದು ಉಳಿದವ್ರಿಗೆ ಸಾಕು, ಪಾರ್ಟ್ ಟೈಮ್ ಟ್ರೇಡರು ಅಥವಾ ಇನ್ವೆಸ್ಟರ್ ಇವರಿಗೆಲ್ಲ ಸಾಕು. ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗೋವನಿಗೆ ಇನ್ನೂ ಹೆಚ್ಚು ತಿಳುವಳಿಕೆ ಇರಬೇಕಾಗತ್ತೆ, ಡೀಪಾಗಿ. ಅದು ಗೊತ್ತಾಗಬೇಕು ಅಂದರೆ ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ಬೇಕಾಗತ್ತೆ. ಇನ್ನೊಂದು ಕಡೆ ಎಲ್ಲೋ ಇನ್ಕಮ್ ಇದೆ, ಸೋರ್ಸ್ ಇದೆ, ಅಥವಾ ಬೇಕಾದಷ್ಟು ಆಸ್ತಿ ಇದೆ, ಆವಾಗ ತೊಂದರೆ ಏನಾಗೋಲ್ಲ 3 ವರ್ಷ ಆದ್ರೂ. ಯಾಕಂದರೆ ರಿಸ್ಕ್ ಫೇಸ್ ಮಾಡೋಕೆ ರೆಡಿ ಇದ್ದೀರಿ ಅಂತ ಅರ್ಥ. ಇಲ್ಲ ಅಂತಾದರೆ ನಿಮಗೆ 5 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇಲ್ದಿದ್ರೆ ಏನಾಗುತ್ತೆ, ಯಾವುದೋ ಒಂದು ಕಠಿಣವಾದಂಥ ಸಿಚುವೇಶನ್ ಬರುತ್ತೆ, ಹಾಗೆ ಇರೋದು ಮಾರ್ಕೆಟ್. ಅದು ಆಗ ಮುಂದೆ ದಾರಿ ಕಾಣಿಸೋದಿಲ್ಲ. ಮುಂದೆ ಅಗ್ರೆಸಿವ್ ಆಗಿ ಮಾಡೋಕೆ ಹೊರಟ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ, ಮಾಡದೇ ಇದ್ದರೆ ಪ್ರೊಫೆಷನಲ್ ಆಗಿಬಿಟ್ಟಿರ್ತೀರಿ, ಬಿಡೋ ಹಾಗಿಲ್ಲ. ಹಾಗಾಗಿ ಇಲ್ಲಿ ಆ ಉಳಿದಿರೋ ಎಲ್ಲ ಪಾಯಿಂಟ್ಗಳಿಗಿಂತ ಎಕ್ಸ್ಪೀರಿಯನ್ಸ್ ಅನ್ನೋ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ತುಂಬ ಉದ್ದ ಎಕ್ಸ್ಪ್ಲೇನ್ ಮಾಡಿದ್ರೆ 1.5 ಗಂಟೆ ಬೇಕಾಗುತ್ತೆ. ಬಟ್ ಯಾಕೆ ಅದು ಇಂಪಾರ್ಟೆಂಟ್ ಹೇಳ್ತೀನಿ ಅಂದರೆ, ನಮ್ಮ ಮನೋಭಾವ ಮಾರ್ಕೆಟಿಗೆ ಹೊಂದುವಂತೆ ಬದಲಾಗಬೇಕಾಗತ್ತೆ ಒಂದಿಷ್ಟು. ಅದು ಹೇಳಿದ್ರೆಲ್ಲ ಬದಲಾಗೋಲ್ಲ. ನಾ ಬೇಕಾದ್ರೆ ಹೇಳ್ಬೋದು, ನಾ ಹೇಳಿದ್ರೆ ಕೇಳ್ಕೊಂಡು ಹೋಗ್ತಾರೆ ಜನ, ಬಿಟ್ಟರೆ ಬದಲಾಗೋದಿಲ್ಲ. ಎಲ್ಲೋ ಕೆಲವೇ ಪಾಯಿಂಟ್ ಹೌದು ಅಂತ ಅನಿಸ್ಬೋದು. ಬದಲಾಗೋದು ಯಾವಾಗ ಅಂದರೆ ಅನುಭವದ ಜೊತೆ ಮಾತ್ರನೇ. ಯಾಕಂದರೆ ಅನುಭವ ಅಂದರೆ ಅವರಿಗೆ ಅನಿಸುತ್ತೆ, ಗೊತ್ತಾಗುತ್ತೆ, ಅವರೇ ಅದನ್ನು ನೋಡ್ತಾರೆ, ಅನುಭವಿಸ್ತಾರೆ.
ಏಟುಗಳನ್ನು ತಿಂತಾರೆ, ಆಗ ಬದಲಾಗುತ್ತೆ. ಹಾಗಾಗಿ ಅದಕ್ಕೆ ಯಾರೋ ಮಾಡಿದ ಉಪದೇಶಗಳು, ಇನ್ನೇನೋ ಹೇಳಿದ ವಿಷಯಗಳು ಯಾವುದೂ ಹೆಚ್ಚು ಅನುಕೂಲ ಕೊಡೋದಿಲ್ಲ. ಅದಕ್ಕೆ ಅನುಭವವೇ ಅನುಕೂಲ ಕೊಡುವಂಥದ್ದು. ಹಾಗಾಗಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಮಾರ್ಕೆಟಲ್ಲಿ ಅಂತಾದರೆ, ಮಾರ್ಕೆಟಿಗೆ ಬಂದು ಅಕೌಂಟ್ ಮಾಡಿ ಒಂಚೂರು ಟ್ರೇಡ್ ಮಾಡಿ ಕಳ್ಕೊಂಡು ವಾಪಸ್ ಹೋಗಿ ಮತ್ತೆ 2.5 ವರ್ಷದ ನಂತರ ಬಂದು ಮತ್ತೆ 2 ತಿಂಗಳಿದ್ದು ಹೋಗಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಕೌಂಟ್ ಆಗೋದಿಲ್ಲ. ತುಂಬ ಜನ ಹೇಳೋದು ಕೇಳಿದ್ದೀನಿ, ನಾನು ಮಾರ್ಕೆಟಿಗೆ ಎಷ್ಟು ವರ್ಷ ಆಯಿತು, 15 ವರ್ಷ ಆಯಿತು ಬಂದು, 20 ವರ್ಷ ಆಯಿತು ಅಂತ. ಮಾರ್ಕೆಟಲ್ಲಿ ಅವ್ರು ಇದ್ದಿದ್ದು 3 ತಿಂಗಳದಂತೆ ಒಂದೊಂದು ಸಲ 3 ವರ್ಷದಲ್ಲಿ. ಅದೆಲ್ಲ ವರ್ಕೌಟ್ ಆಗೋದಿಲ್ಲ. ಈಗಲೂ ಕೆಲವರು ಹೇಳ್ತಾರೆ 4-5 ವರ್ಷ ಆಯಿತು ಮಾರ್ಕೆಟಿಗೆ ಬಂದು ಅಂತ. ಅವ್ರು ಇದ್ದಿದ್ದೇ ಕಡಿಮೆ ಮಾರ್ಕೆಟಲ್ಲಿ. ಆ ಅನುಭವಗಳು ಕನ್ಸಿಡರ್ ಆಗೋದಿಲ್ಲ. ತುಂಬ ಆ್ಯಕ್ಟಿವ್ ಆಗಿ ಮಾರ್ಕೆಟಲ್ಲಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀರಿ ಅಂತಾದರೆ ಫುಲ್ ಟೈಮ್, ಅಂದರೆ ಇಡೀ ದಿವಸ ಅದನ್ನೇ ನೋಡ್ತಾ ಇರ್ತೀರಿ ಅಂತಲ್ಲ, ಒಟ್ಟಾರೆ ಮಾರ್ಕೆಟನ್ನು ಪ್ರತಿದಿನವೂ ಗಮನಿಸ್ತಾ ಏನಾಗಿದೆ ಇವತ್ತು ಅಂತ ಅಷ್ಟಾದ್ರೂ ಇಷ್ಟರ ಮಟ್ಟಿನ ಆ್ಯಕ್ಟಿವ್ ಆಗಿ 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡ್ರೆ ಇದು ಸಾಕಾಗುತ್ತೆ. ಒಟ್ಟಾರೆ 5 ಪಾಯಿಂಟ್ಸ್. ಇದಿಷ್ಟಿಲ್ದೇ ಪ್ರೊಫೆಷನಲ್ ಟ್ರೇಡರ್ ಆಗೋಕ್ಕೆ ಹೊರಟ್ರೆ ಕಷ್ಟ ಆಗುತ್ತೆ.